ಆ ರಾತ್ರಿ ಗ್ರೇ ಹೇವನ್ ರೈಲು ನಿಲ್ದಾಣದಲ್ಲಿ ಏನೋ ಸರಿಯಿಲ್ಲ ಅನ್ನೋ ಭಾವನೆ ಮಾತ್ರ ಇತ್ತು. ನಿಶ್ಶಬ್ದ ತುಂಬಾ ಗಟ್ಟಿಯಾಗಿತ್ತು. ಅದನ್ನು ಕೇಳಬಹುದು ಅನ್ನುವಷ್ಟು. ಗಾಳಿ ಬೀಸುತ್ತಿರಲಿಲ್ಲ. ಆದರೂ ಮಂಜು ಮಾತ್ರ ನಿಧಾನವಾಗಿ ಸರಿಯುತ್ತಿತ್ತು. ಹಾಗೆ ಯಾರೋ ನಡೆಯುತ್ತಿರುವಂತೆ. ಅಲ್ಲಿದ್ದದ್ದು ಒಂದೇ ಒಂದು ಶಬ್ದ, ಗಡಿಯಾರದ ಟಿಕ್ ಟಿಕ್. ಸಮಯ ನೋಡಿ, 11:47. ಈ ಸಮಯದ ಬಗ್ಗೆ ಜನರು ಏನ್ ಹೇಳ್ತಾರೆ ಗೊತ್ತಾ? ಈ ಸಮಯದಲ್ಲಿ ಬರುವ ರೈಲು ಎಲ್ಲರಿಗೂ ಕಾಣುವುದಿಲ್ಲ ಅಂತ. ಅದು ಬಂದಾಗ ದೀಪಗಳು ಬೆಳಗುವುದಿಲ್ಲ, ಕಿಟಕಿಗಳೊಳಗೆ ಏನೂ ಕಾಣುವುದಿಲ್ಲ. ಆದರೆ ಬಾಗಿಲು ಮಾತ್ರ ತೆರೆದುಕೊಳ್ಳುತ್ತದೆ. ಮಂಜಿನೊಳಗಿಂದ ಹೊರಬಂದ ಆ ರೈಲು ಯಾರನ್ನೋ ಕಾಯುತ್ತಿದ್ದಂತೆ ನಿಂತಿತ್ತು. ಆ ಕ್ಷಣದಲ್ಲಿ ಒಂದು ಧ್ವನಿ ಕೇಳಿಸಿತು. ಜೋರಾಗಲ್ಲ, ಬಹಳ ನಿಧಾನವಾಗಿ, ಟಿಕೆಟ್ ದಯವಿಟ್ಟು. ಆ ಧ್ವನಿ ಹೊರಗಿಂದ ಬಂದದ್ದಲ್ಲ. ಅದು ನಿಮ್ಮ ನೆನಪುಗಳನ್ನು ಪ್ರಶ್ನಿಸುವಂತೆ. ನೀನು ನಿಜವಾಗಿಯೂ ಇಲ್ಲಿಗೆ ಬಂದಿದ್ದೀಯಾ ಅನ್ನುವಂತೆ. ಆ ರೈಲು ಎಲ್ಲಿ ಹೋಗುತ್ತದೆ ಗೊತ್ತಿಲ್ಲ, ಆದರೆ ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತದೆ. ಅದು ನಿನ್ನನ್ನು ಕರೆದುಕೊಳ್ಳುತ್ತದೆ.